नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याय लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रयान् यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ಓಂ. ಇಂದ್ರಪುರಿಯಂತಿರುವ ಲಂಕೆಯನ್ನು ಕಂಡ ಹನುಮಂತ ಅಂತ ಹಿಂದಿನ ಪದ್ಯದಲ್ಲಿ ಬಂತು. ತ್ರಿಕೂಟ ಅನ್ನುವ ಪರ್ವತದ ಮೇಲೆ ಕುಳಿತು ಅಲಂಕೃತವಾದ ಲಂಕೆಯನ್ನು ಕಂಡಾಗ ಇದು ದೇವಲೋಕದ ಅಮರಾವತಿಯೇ ಅನ್ನುವಂತೆ ಕಾಣಿಸಿತು ಅನ್ನೋದು ಹಿಂದಿನ ಪದ್ಯದ ಸಾಲಾಗಿತ್ತು. ತ್ರಿಕೂಟ ಶೃಂಗಂ ದ್ವಿತೀಯ ಭಕ್ತಿ ಏಕವಚನ ಆರುಹ್ಯ ಲ್ಯಪ್ರತ್ಯಂತಮವ್ಯಯಂ ಪ್ರೇಕ್ಷಮಾಣಃ ಶಾನಚ್ ಪ್ರತ್ಯಯಂತ ಶಬ್ದಃ ಪುಲ್ಲಿಂಗ ಪ್ರಥಮ ಏಕ ದಿಶಃ ಸ್ತ್ರೀಲಿಂಗ ಪ್ರಥಮ ಬಹು ದಶ ನಿತ್ಯ ಬಹುವಚನ ಅಂತ ಲಂಕಾಂ ಅಲಂಕಾರವತೀಂ ಸ್ತ್ರೀಲಿಂಗ ದ್ವಿತೀಯ ಏಕ ದದರ್ಶ ದೃಶಿರ್ ಪ್ರೇಕ್ಷಣೆ ಲಿಟ್ ಪ್ರಥಮ ಇಂದ್ರಪುರೀಂ ಇಂದ್ರಸ್ಯ ಪುರಿ ಇಂದ್ರಪುರೀತಾಂ ಇಂದ್ರಪುರೀಂ ದ್ವಿತೀಯ ಇವ ಅವ್ಯಯ. ಸುಧಾ ಅವ್ರು ಹೇಳಿ. ಗಂಭೀರ ಪರಿಖಾಂ ಭೀಮಾಂ ಬಹು ಪ್ರಾಕಾರ ದುರ್ಗಮಾಂ ದೃಷ್ಟ್ವಾ ಲಂಕಾಂ ಗಿರೀಂದ್ರಸ್ಥೋ ನಾನಾಯಂತ್ರಾಮಯ ಅಚಿಂತಯತ್. ಕೇಳಿಸ್ತಿದ್ಯಾ? ಗಂಭೀರ ಪರಿಖಾಂ ಭೀಮಾಂ ಬಹುಪ್ರಾಕಾರ ದುರ್ಗಮಾಂ ದೃಷ್ಟ್ವಾ ಲಂಕಾಂ ಗಿರೀಂದ್ರಸ್ಥಃ ನಾನಾಯಂತ್ರಾಂ ಅಚಿಂತಯತ್. ಲಂಕೆಯನ್ನ ಕಂಡ, ಲಂಕೆಯ ಬಗ್ಗೆ ಚಿಂತಿಸಿದ. ಲಂಕೆಯ ಬಗ್ಗೆ ಚಿಂತಿಸಿದ ಅಂತ ಹೇಳುವಾಗ ಅದಕ್ಕಿಂತ ಪೂರ್ವದಲ್ಲಿ ಲಂಕೆ ಎಂಥದ್ದು ಅಂತ ಅನ್ನೋದನ್ನ ಈ ಹಿಂದಿನ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಹೇಳಿದ್ದು ಮುಖ್ಯವಾಗಿ ಗಂಭೀರ ಪರಿಖಾಂ. ಗಂಭೀರ ಅಂತಂದ್ರೆ ತುಂಬ ದೊಡ್ಡ ಗಾತ್ರದ, ತುಂಬ ನೋಡಲಿಕ್ಕೆ ನೋಡಿದವರನ್ನ ಗಂಭೀರದ ಸ್ಥಿತಿಗೆ ತಳ್ಳುವ ಆ ಪರಿಖ ಅಂದರೆ ಆಯುಧ ವಿಶೇಷ. ಒಂದು ಆಯುಧವನ್ನ ಪರಿಘ ಅಂತ ಎತ್ತಲಿಕ್ಕೆ ಇರುವಂಥದ್ದು. ಕಂದಕ ಅಂತ, ಆಯುಧದಿಂದ ಕೆತ್ತಿದ ಕಂದಕ. ಗಂಭೀರ ಪರಿಖಾಂ ಅತ್ಯಂತ ಆಳವಾದ ಆಯುಧದಿಂದ
ಚೆನ್ನಾಗಿ ತೋಡಿದ ಕಂದಕವನ್ನು, ಅದು ಎಂಥದ್ದು ಭೀಮ, ನೋಡಲಿಕ್ಕೆ ಭಯಂಕರವಾಗಿತ್ತು. ಅದು ಸುಲಭದಲ್ಲಿ ಯಾರಾದರೂ ದಾಟಿ ಬರಲಿಕ್ಕಾಗುವಂಥದ್ದಾಗಿರಲಿಲ್ಲ. ಅತ್ಯಂತ ಭಯಾನಕವಾದಂತಹ, ಭೀಮ ಅಂದರೆ ಒಂಥರ ಭಯಂಕರ ಅಂತ ಅರ್ಥ. ಭಯಂಕರವಾದ ಕಂದಕವನ್ನು ಬಹುಪ್ರಾಕಾರ ದುರ್ಗಮ, ಅದರ ಸುತ್ತ ಅದನ್ನು ಹತ್ತಿ ಎಳೆದು ಬರಲಿಕ್ಕೆ ಇನ್ನಷ್ಟು ಅಲ್ಲಿ ಒದ್ದಾಟ ಇತ್ತು, ಸುಲಭ ಇರಲಿಲ್ಲ. ಪ್ರಾಕಾರ ಅಂದರೆ ಹೊರಗಿನ ಪರಿಧಿಗಳು. ಬಹುಪ್ರಾಕಾರ ದುರ್ಗಮ, ಒಂದರೊಳಗೆ ಒಂದು ಮತ್ತೆ ತಡೆಗೋಡೆಗಳು ಅನ್ನುವ ಹಾಗೆ ಇತ್ತು. ನಾನಾ ಯಂತ್ರ, ಎದುರುಗಡೆ ಶತ್ರುಗಳು ಬಂದಾಗ ಅವರನ್ನ ಬಗ್ಗು ಬಡಿಯುವುದಕ್ಕೆ ಅನುಕೂಲಕರವಾದ ಅನೇಕ ಬಗೆಯ ಯಂತ್ರಗಳು ಇದ್ವು. ನಾನಾ ಯಂತ್ರಾನ್ ಗಿರೀಂದ್ರಸ್ಥ, ಬೆಟ್ಟದ ಮೇಲೆ ನಿಂತ ಹನುಮಂತ ಅಚಿಂತಯತ್, ನೋಡಿ ಗಮನಿಸಿದ ಅದರ ಬಗ್ಗೆ. ಶತಘ್ನಿ ಅನ್ನೋದು ಯಂತ್ರ ಮೊದಲಾದವುಗಳನ್ನ ರಾಮಾಯಣದಲ್ಲಿ ಅದರ ವರ್ಣನೆ ಇದೆ. ಇದನ್ನು ನೋಡಿದ. ಗಂಭೀರ ಪರಿಖಾಂ, ಗಂಭೀರ ಗಂಭೀರಾ ಪರಿಖಾ ಯಸ್ಯಾಹ ಸಾ ಗಂಭೀರ ಪರಿಖಾ, ಗಂಭೀರವಾದ ಆಳವಾದ ಕಂದಕವುಳ್ಳದ್ದು, ಅದು ಲಂಕೆಗೆ ವಿಶೇಷಣೆ ಎಲ್ಲವೂ ಕೂಡ. ಭೀಮಾಂ, ಅದು ಕೂಡ ಸ್ತ್ರೀಲಿಂಗ ದ್ವಿತೀಯ ಏಕ. ಬಹುಪ್ರಾಕಾರ ದುರ್ಗಮಾಂ, ಬಹಳ ಪ್ರಾಕಾರಗಳಿಂದ ಕೂಡಿದ್ದು. ಬಹವಃ ಏ ಪ್ರಾಕಾರಾಹ ಬಹುಪ್ರಾಕಾರಾಹ, ಬಹುಪ್ರಾಕಾರೈಃ ದುರ್ಗಮಾ ಬಹುಪ್ರಾಕಾರ ದುರ್ಗಮಾ ತಾಂ ದುರ್ಗಮಾಂ ದ್ವಿತೀಯ ಏಕ. ದೃಷ್ಟ್ವಾ ತ್ವಾ ಪ್ರತ್ಯಯಂತಮವ್ಯಯಂ ಲಂಕಾಂ ದ್ವಿತೀಯ ಏಕ. ಗಿರೀಂದ್ರಸ್ಥಃ, ಗಿರೀಣಾಂ ಇಂದ್ರಃ ಗಿರೀಂದ್ರಃ ಗಿರೀಂದ್ರೇ ತಿಷ್ಠತಿ ಇತಿ ಗಿರೀಂದ್ರಸ್ಥಃ ಪುಲ್ಲಿಂಗ ಪ್ರಥಮ ಏಕ. ನಾನಾ ಯಂತ್ರಾಣಿ ಯಸ್ಯಾಂ ಸಾ, ಅನೇಕ ಯಂತ್ರಗಳು ಎಲ್ಲಿವೆಯೋ ಅವಳು, ಅಂದ್ರೆ ಅದು, ಅಂದ್ರೆ ಲಂಕೆಯು. ಯಂತ್ರಾಂ ಅಚಿಂತಯತ್, ಅಚಿಂತಯತ್ ಚಿತಿ ಸಂಜ್ಞಾನೆ ಲಂಗ್ ಪ್ರಥಮ ಏಕ. ಶತಘ್ನಿ ಮೊದಲಾದ ಸುರಕ್ಷಿತತೆಗೆ ಒದಗುವಂತಹ ಯಂತ್ರಗಳಿಂದ ಕೂಡಿದ್ದ ಲಂಕೆ ಅದಾಗಿತ್ತು ಅಂತ ಒಟ್ಟು ಆ ಶ್ಲೋಕದ ಭಾವ ಬಂತು. ಮುಂದೆ ಶ್ರೀ ವೈಷ್ಣವರು ಹೇಳಿ. ನನೂನಂ ವಾನರಾಣಾಂ ಸ್ಯಾತ್, ನೂನಂ ವಾನರಾಣಾಂ ಸ್ಯಾತ್, ನೂನಂ ವಾನರಾಣಾಂ ಸ್ಯಾತ್. ಲಂಘನಂ ಲವಣೋ ದಧೇಃ, ಲಂಕನಂ ಲವಣೋ ದಧೇ, ಲಂಕನಂ ಲವಣೋ ದಧೇ. ಅಥಾಪಿ ಲಂಘಿತವತಾಂ, ಅಥಾಪಿ ಲಂಕಿತವತಾನ್, ಅಥಾಪಿ ಲಂಕಿತವತಾನ್. ಪುರೀಯಂ ಸುಗಮಾ ಕಥಂ, ಪುರೀಯಂ ಸುಖಮಾಗತಂ, ಪುರೀಯಂ ಸುಖಮಾಗತಂ. ಸುಗಮಾ ಕಥಂ, ಸುಖಮಾಗತಂ, ಸುಗಮಾ ಕಥಂ. ವಾನರೇಂದ್ರಾಣಾಂ, ವಾನರಾಣಾಂ ಲಂಘನಂ ಲವಣೋದತೇಃ ಲಂಘನಮೇವ ನ ನೂನಂ ಸ್ಯಾತ್. ಹನುಮಂತ ಯೋಚಿಸ್ತಾ ಇದ್ದಾನೆ. ನಾನೇನೋ ಹಾರಿ ಬಂದ್ರೆ ಅಂಗದಾದಿಗಳು ಕೂಡ ಅವನು ಏನೋ ನಾನು ಹಾರ್ತೇನೆ ಅಂತ ಹೇಳಿದ್ದ, ಅವನು ಹಾರಿ ಬರಬಹುದು. ಲವಣೋದಧೇ ವಾನರಾಣಾಂ ಲವಣೋದಧೇಃ ಲಂಘನಂ ನ ನೂನಂ ಸ್ಯಾತ್, ಖಂಡಿತ ಆಗ್ಲಿಕ್ಕಿಲ್ಲ. ಅಥಾಪಿ, ಒಂದು ವೇಳೆ, ಕಥಂಚಿತ್, ಹೇಗೋ ಒಮ್ಮೆ, ಲಂಘನೆ ಮಾಡಿಕೊಂಡು ಬಂದ್ರು ಅಂದ್ರೆ ಲಂಘಿತವತಾಂ, ಅಥಾಪಿ ಲಂಘಿತವತಾಂ ಇಯಂ ಪುರಿ ಕಥಂ ಸುಗಮ, ಈ ಪಟ್ಟಣವು ಅದು ಹೇಗೆ
ಸುಗಮ ಸಾಧ್ಯವಾದೀತು. ಸುಗಮ ಅಂದರೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಸುಲಭ ತರವಾದದ್ದು ಅಂತ. ಇದು ಸುಗಮ ಅಲ್ಲ, ಇದು ದುರ್ಗಮ. ಪುರಿಯಂ ದುರ್ಗಮ ನತು ಸುಗಮ. ಆದ್ರಿಂದ ಹನುಮಂತ ಯೋಚಿಸ್ತಾ ಇದ್ದಾನೆ, ಹೀಗೆ ಈ ಲಂಕೆಯ ಅಸಾಧಾರಣವಾದ ರಕ್ಷಣಾ ಕೋಟೆಯನ್ನು ಭೇದಿಸಿ ಬರಬೇಕಾದ್ರೆ ಬಹಳ ಪ್ರಯತ್ನ ಬೇಕು, ಸುಲಭದಲ್ಲಿ ಆಗುವಂಥದ್ದಲ್ಲ. ವಾನರಾಣ ಅಂಗದಾದೀನ ಲವಣೋದಧೇಹೆ ಲವಣ ಸಮುದ್ರಸ್ಯ ಲಂಘನಂ ಪ್ಲವನಂ ನ ನೂನಂ ಸ್ಯಾತ್ ನ ಭವೇದೇವ ಅಥಾಪಿ ಯಥಾ ಕಥಂಚಿತ್ ಲಂಘಿತವತಾಂ ಕಥಂಚಿತ್ ಸಮುದ್ರ ಲಂಘನಂ ಕೃತ್ವಾ ಆಗತವತಾಂ ಇಯಂ ಏಷಾ ಲಂಕಾ ಪುರಿ ಸುಗಮಾ ಕಥಂ ದುರ್ಗಮೇವ ಭವೇತ್ ನತು ಸುಗಮಾ ಇತಿ ಅಸ್ಯ ಶ್ಲೋಕಸ್ಯ ಭಾವಾರ್ಥಃ. ನ ಅವ್ಯಯ ನೂನಮವ್ಯಯ ವಾನರಾಣಾಂ ಷಷ್ಠಿ ಬಹು ಸ್ಯಾತ್ ವಿಧಿಲಿಂಗ್ ಪ್ರಥಮ ಏಕ ಸ್ಯಾತ್ ಲಂಘನಂ ಸ್ಯಾಲ್ಲಂಘನಂ ಪರಸವರ್ಣ ಲಂಘನಂ ಲ್ಯುಟ್ ಪ್ರತ್ಯಂತ ಶಬ್ದಃ ನಪುಂಸಕಲಿಂಗ ಪ್ರಥಮ ಏಕ ಲವಣಸ್ಯ ಉದಧಿಃ ಲವಣೋದಧಿಃ ಲವಣಮಯಃ ಉದಧಿಃ ಲವಣೋದಧಿಃ ತಸ್ಯ ಲವಣೋದಧೇಃ ಅಥ ಅವ್ಯಯ ಅಪಿ ಅವ್ಯಯ ಲಂಘಿತವತಾಂ ಷಷ್ಠಿ ಬಹು ಲಂಘಿತವಾನ್ ಲಂಘಿತವಂತೌ ಲಂಘಿತವಂತಃ ಪುರಿ ಸ್ತ್ರೀಲಿಂಗ ಪ್ರಥಮ ಏಕ ಇಯಂ ಸ್ತ್ರೀಲಿಂಗ ಪ್ರಥಮ ಏಕ ಸುಗಮ ಸ್ತ್ರೀಲಿಂಗ ಪ್ರಥಮ ಏಕ ಕಥಂ ಅವ್ಯಯ. ನವನಿಧಿ ಅವರು ಹೇಳಿ. ಚಿಂತಯಾ ತಾಂತಿಕರ್ಯಾ ಕಿಂ ಚಿಂತಯಾ ತಾಂತಿಕರ್ಯಾ ಕಿಂ ಚಿಂತಯಾ ತಾಂತಿಕರ್ಯಾ ಕಿಂ ನಾಸ್ತಿ ರಾಮಸ್ಯ ದುಷ್ಕರಂ ನಾಸ್ತಿ ರಾಮಸ್ಯ ದುಷ್ಕರಂ ನಾಸ್ತಿ ರಾಮಸ್ಯ ದುಷ್ಕರಂ ರಾಮದೇವ ಪ್ರಸಾದೇನ ರಾಮದೇವ ಪ್ರಸಾದೇನ ರಾಮದೇವ ಪ್ರಸಾದೇನ ಕಿಂ ಮಮಾಪ್ಯಸ್ತಿ ದುಷ್ಕರಂ ಕಿಂ ಮಮಾಸ್ತಿ ದುಷ್ಕರಂ ಕಿಂ ಮಮಾಸ್ತಿ ದುಷ್ಕರಂ. ತಾಂತಿ ಅಂದರೆ ಗ್ಲಾನಿ, ದುಃಖ, ಒಂಥರ ಬೇಸರ ಅಂತ ಅರ್ಥ. ತಾಂತಿಕರಿ ಚಿಂತಾ, ಸುಮ್ಮನೆ ಯಾಕೆ ಚಿಂತೆ ಮಾಡಬೇಕು, ಚಿಂತೆ ಯಾಕೆ ಮಾಡತಿದ್ದಿ. ನಾರಾಯಣ. ತಾಂತಿಕರಿ ಚಿಂತೆಯ ಕಿಂ ಪ್ರಯೋಜನಂ. ತಾಂತಿಕರ್ಯಾ ಅಂತ ಸ್ತ್ರೀಲಿಂಗದ ತೃತೀಯ ಏಕ. ತಾಂತಿಕರೀ ಚಿಂತಾ ತಾಂತಿಕರ್ಯಾ ಚಿಂತೆಯ ಕಿಂ ಪ್ರಯೋಜನಂ. ರಾಮಸ್ಯ ದುಷ್ಕರಂ ನಾಸ್ತಿ. ರಾಮನಿಗೆ ಕಷ್ಟಕರವಾದದ್ದೇನೂ ಇಲ್ಲ. ಇನ್ನೂ ಒಂದು ಸಂಗತಿ, ರಾಮದೇವ ಪ್ರಸಾದೇನ ಮಮಾಪಿ ದುಷ್ಕರಂ ಕಿಮಸ್ತಿ. ಮಮಾಪ್ಯಸ್ತಿ ಕಿಂ ಮಮಾಪ್ಯಸ್ತಿ ದುಷ್ಕರಂ. ರಾಮದೇವಸ್ಯ ಯದಾ ಪ್ರಸಾದಃ ಮಮೋಪರಿ ಜಾಯತೆ ತದಾ ಮಮ ದುಷ್ಕರಂ ಕಿಂ ಭವೇತ್. ನನಗೆ ದುಷ್ಕರವಾದದ್ದು ಏನೂ ಇಲ್ಲ. ನನಗೆ ಯಾವ್ದು ಕೆಲಸ ಬೇಕಾದರೂ ರಾಮನ ಅನುಗ್ರಹ ಇದೆ ಎಂದಾಗ ಅನಾಯಾಸವಾಗಿ ಮಾಡ್ಲಿಕ್ಕೆ ನಂಗೆ ಶಕ್ತಿ ಬರುತ್ತೆ. ಯಾಕಂದರೆ ರಾಮ ಅಂದರೆ ಎಲ್ಲ ಕ್ರಿಯೆಗಳನ್ನು ನಡೆಸಲಿಕ್ಕೆ ಬೇಕಿರುವ ಅಂತರಂಗದ ತಾಕತ್ತು. ಇದು ಹನುಮಂತ ನಮಗೆ ತೋರುಕೊಟ್ಟ ನಾಮ. ರಾಮನಾಮವನ್ನು ನೆನೆದರೆ ಆಗದ ಕೆಲಸ ಒಂದಿಲ್ಲ. ಇದಕ್ಕೆ ದೊಡ್ಡ ಎಕ್ಸಾಂಪಲ್ ಸೆಟ್ ಮಾಡಿಟ್ಟವ ಹನುಮಂತ. ಅವನೇ ಹೇಳ್ತಾ ಇದ್ದೇನೆ, ರಾಮದೇವ ಪ್ರಸಾದೇನ ಕಿಂ ಮಮಾಪ್ಯಸ್ತಿ ದುಷ್ಕರಂ. ರಾಮದೇವನಿಗೆ ನಾವು ಶರಣಾಗಿ ನನ್ನ ಕಾರ್ಯದಲ್ಲಿ ನಿನ್ನ ಅನುಗ್ರಹದ ರಕ್ಷೆ ಗೆಲುವು ನಾನು ಪಡೆಯಬೇಕಾದ್ದಿದೆ ಅಂತ ಒಪ್ಪಿಸಿದರೆ
ಕಿಂ ಮಮಾಪ್ಯಸ್ತಿ ದುಷ್ಕರಂ. ಅವನು ಕೆಲಸ ಮಾಡುವುದಕ್ಕೆ ರಾಮಚಂದ್ರನ ಬೆಂಬಲ ಇದೆ. ಅದು ಎಂತ ದೊಡ್ಡ ದೊಡ್ಡ ಕೆಲಸ, ಸಣ್ಣ ಸಣ್ಣ ಕೆಲಸ ಅಲ್ಲ, ದೊಡ್ಡ ದೊಡ್ಡ ಕೆಲಸಕ್ಕೇನೆ ರಾಮನ ಅನುಗ್ರಹದಿಂದ ಅದು ಸಾಧ್ಯವಾಗಿದೆ ಅಂದ್ರೆ ನಾವು ನಮ್ಮ ಜೀವನದ ಸಣ್ಣ ಪುಟ್ಟ ಗುರಿಗಳನ್ನು ಕೂಡ ಅವನ ಅನುಗ್ರಹದಿಂದ ಸಂಪಾದಿಸುವುದು ಸಾಧ್ಯ ಆಗುತ್ತೆ. ರಾಮನ ಅನುಗ್ರಹ ಹೇಗೆ? ರಾಮನ ಅನುಗ್ರಹ ಹೇಗೆ ಅಂದ್ರೆ ಹನುಮಂತ ರಾಮನಂತೆಯೇ ಬದುಕಿದ. ನಮಗೂ ಹಾಗೆ ಬೇಕು ಅಂದ್ರೆ ಚಿಂತೆಯನ್ನು ಬಿಡಬೇಕು. ಹನುಮಂತ ಎಷ್ಟು ಚೆನ್ನಾಗಿ ಆ ಶಬ್ದವನ್ನು ಬಳಸಿದ ಅಂದ್ರೆ ತಾಂತ್ರಿಕರಿ ಅಂತಂದ್ರೆ, ನಾವು ಬಹಳ ಬಾರಿ ಏನೇನೋ ಚಿಂತೆ ಮಾಡ್ತೇವೆ. ಹಾಗಾದ್ರೆ ಹೇಗೆ, ಇನ್ನೊಂದಾದ್ರೆ ಹೇಗೆ, ಮತ್ತೊಂದಾದ್ರೆ ಹೇಗೆ. ರಾಮಚಂದ್ರ ಕಾಡಿಗೆ ಹೋದ್ಮೇಲೆ ಹೇಗೆ, ಕಾಡಿನಲ್ಲಿ ಕಡಿದ್ರೆ ಹೇಗೆ ಸೊಳ್ಳೆ, ಅಲ್ಲಿ ಬದುಕುದು ಹೇಗೆ, ಇವತ್ತು ಅರಮನೆಯಲ್ಲಿ ಚಪ್ಪಾಳೆ ತಟ್ಟಿದ್ರೆ ಎಲ್ಲ ಬರ್ತಾರೆ, ಕಾಡಿನಲ್ಲಿ ಹೇಗಿರುತ್ತೆ ಅಂತ ಯಾವತ್ತೂ ಯೋಚನೆ ಮಾಡಲಿಲ್ಲ ಅವನು. ಹೇಳಿದ್ರು, ರಾತ್ರೋರಾತ್ರಿ ನಿರ್ಧಾರ ಬದಲಾಯಿತು, ಹೊರಟ ಮರು ದಿವಸ. ಇದು ಪ್ರತಿಯೊಬ್ಬನಿಗೂ ರಾಮನಿಂದ ಕಲಿಯಬೇಕಾದ ಸಂಗತಿ. ಅದಕ್ಕೆ ಅವನು ಹೇಳಿದ್ರು, ರಾಮಸ್ಯ ನಾಸ್ತಿ ದುಷ್ಕರಂ. ಇದು ರಾಮನಿಂದ ಅವನು ಕಲಿತ ಪಾಠ. ಕಿಂ ರಾಮಸ್ಯ, ರಾಮನಿಗೇನ್ ಕಷ್ಟ ಇದೆ? ಹಾಗೆ ನೋಡಿದ್ರೆ ರಾಮನಿಗೆ ಕಷ್ಟ ಇದೆ ಅಂತಾನೆ ನಾವೆಲ್ಲ ಭಾವಿಸುವುದು. ಆದ್ರೆ ಹನುಮಂತನ ದೃಷ್ಟಿಯಿಂದ ನಾಸ್ತಿ ರಾಮಸ್ಯ ದುಷ್ಕರಂ, ರಾಮನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ರಾಮದೇವನ ಪ್ರಸಾದ ಆದ್ಮೇಲೆ ನಮ್ಗೇನಿದ್ದು ದುಷ್ಕರ? ಇದು ನಾವು ಹನುಮಂತ ತೋರಿಕೊಟ್ಟ ದಾರಿ. ರಾಮನ ನಾಮಕ್ಕೆ ಆ ಬಲ ಇದೆ ಅಂತ ಒಂದು. ಎರಡನೇದು, ತಾನು ರಾಮನಂತೆಯೇ ಚಿಂತಿಸಿದ. ಯಾಕೆಂದ್ರೆ ಈ ಚಿಂತೆಯಿಂದೇನು ಅಂತ, ರಾಮ ಹೇಗೆ ಅಸಾಧ್ಯವಾದದ್ದನ್ನು ಕೂಡ ಕಾಡಿಗೆ ಹೊರಡುವುದು ಅನ್ನೋದು ಕಲ್ಪಿಸಿಕೊಳ್ಳಿಕ್ಕಿಲ್ಲದ ಸಂಗತಿ ಯಾರಿಗೂ. ನಗರದವರಿಗಾಗ್ಲಿ, ಗ್ರಾಮದವರಿಗಾಗ್ಲಿ, ಬಂದ ಅತಿಥಿಗಳಿಗಾಗ್ಲಿ, ಪಕ್ಕದ ದೇಶದ ರಾಜರಿಗಾಗ್ಲಿ, ತಮ್ಮದೇ ಅರಮನೆಯ ಅಧ್ಯಕ್ಷರುಗಳು, ನಗರಾಧ್ಯಕ್ಷರು, ಗ್ರಾಮಾಧ್ಯಕ್ಷರು, ಸೇನಾಧ್ಯಕ್ಷರು ಯಾರೂ ಕಲ್ಪಿಸಿಕೊಳ್ಳಿಕ್ಕಾಗ್ಲಿಲ್ಲ. ಅವ್ರು ನಂಬಲಿಕ್ಕಾಗ್ಲೂ ಇಲ್ಲ. ಆದ್ರೆ ನಾಸ್ತಿ ರಾಮಸ್ಯ ದುಷ್ಕರಂ, ಅನಾಯಾಸವಾಗಿ ಅದನ್ನೊಂದು ಕಸ ಅನ್ನೋ ಹಾಗೆ ಬಿಟ್ಟು ಹೋದ. ನಮಗೂ ರಾಮನ ಈ ಗುಣದಿಂದ ಪ್ರಭಾವಿತವಾಗುವಷ್ಟು ನಾವು ಶಕ್ತಿಯನ್ನು ಪಡಿತೇವೆ ಎಂದರೆ ಅದು ಮತ್ತೆ ರಾಮನ ನಾಮದಿಂದಲೇ ಪಡಿಬಹುದೇನು? ನಾವೇ ಪಡಿತೇವೆ ಅನ್ನೋದು ಮತ್ತೆ ಮೂರ್ಖತನ. ರಾಮನ ಗುಣವನ್ನ ಅನುಸರಿಸಲಿಕ್ಕೆ ನಾವು ಪ್ರಯತ್ನಿಸಬೇಕಾದ್ದು ಮುಖ್ಯ. ಅದರಿಂದ ನನಗೂ ಕಷ್ಟದ್ದಿಲ್ಲ ಅಂತ ಹನುಮಂತ ಹೇಳ್ತಿದ್ದಾನೆ. ಚಿಂತೆಯ ತೃತೀಯ ಏಕ ತಾಂತಿಕರಿ ಅಂತದು ಶಬ್ದ. ಅದರ ತೃತೀಯ ತಾಂತಿಕರ್ಯ. ಕಿಂ ನಾಸ್ತಿ, ಏನಿಲ್ಲ. ನಪುಂಸಕಲಿಂಗ ಪ್ರಥಮ ಏಕ. ನಾಸ್ತಿ, ನ ಅಸ್ತಿ ಸವರ್ಣ ದೀರ್ಘ. ಅಸ್ತಿ ಲಟ್ ಪ್ರಥಮ ಏಕ. ರಾಮಸ್ಯ ಷಷ್ಠಿ ಏಕ. ದುಷ್ಕರಂ ನಪುಂಸಕಲಿಂಗ ಪ್ರಥಮ ಏಕ. ರಾಮ ಇತಿ ದೇವಃ ರಾಮದೇವಃ. ರಾಮದೇವಸ್ಯ ಪ್ರಸಾದಃ ರಾಮದೇವ ಪ್ರಸಾದಃ. ತೇನ ರಾಮದೇವ ಪ್ರಸಾದೇನ. ಕಿಂ ಮತ್ತೆ ಅದೇ ರೀತಿ. ಮಮ ಷಷ್ಠಿ ಏಕ. ಅಪಿ ಅವ್ಯಯ. ಅಸ್ತಿ ಅಸಭುವಿ ಲಟ್ ಪ್ರಥಮ ಏಕ. ದುಷ್ಕರಂ ನಪುಂಸಕಲಿಂಗ ಪ್ರಥಮ ಏಕ. ಮೇಘ ಅವರು ಹೇಳಿ. ಅರಣಿ ಭವತಿ ದಾನೀಂ. ಸಾರಿ, ಅರುಣಿ ಭವತಿ ದಾನೀಂ. ಇಲ್ವಾ? ಸಹನ ಅವರು ಹೇಳಿ. ಅರುಣಿ ಭವತಿ ದಾನೀಂ. ಕೇಳಿಸ್ತಾ ಇದೆ ಆಚಾರ್ಯ? ಹೇಳಿ. ಅರುಣಿ ಭವತಿ ದಾನೀಂ
अरुणी भवतीदानीं तरणिस्तरुणो यथा तरणिस्तरुणो यथा अस्तङ्गतेऽस्मिन् यास्यामि अस्तङ्गतेऽस्मिन् माद्राक्षुर्मां हि राक्षसाः माद्राक्षुर्मां हि राक्षसाः अरुणी भवतीदानीं तरणिस्तरुणो यथा ತರಣಿ ಅಂದರೆ ಸೂರ್ಯ, ತರುಣ ಅಂದರೆ ಎಳೆಯ, ಬಾಲಸೂರ್ಯ ಅಂತ ಆಗುತ್ತೆ. ಸೂರ್ಯ ಈಗ ಬಾಲನಾಗ್ತಾ ಇದ್ದಾನೆ ಅಂದರೆ ಇದು ಅರುಣಿ ಭವತಿ ಅಂತಂದ್ರೆ ಕೆಂಪಾಗುತ್ತೆ, ಅಂದ್ರೆ ಇಳಿತಾ ಇದೆ, ಕೆಂಪಾಗ್ತಾ ಇದೆ. ಅರುಣಿ ಭವತಿ ಅಸ್ತಂಗತೆಸ್ಮಿನ್ ಯಾಸ್ಯಾಮಿ, ಈ ಸೂರ್ಯ ಅಸ್ತಂಗತನಾಗಲು, ಅಸ್ಮಿನ್ ಸೂರ್ಯೇ ಅಸ್ತಂಗತೆ ಸತಿ ಯಾಸ್ಯಾಮಿ, ನಾನು ಲಂಕೆಯನ್ನು ಪ್ರವೇಶಿಸುತ್ತೇನೆ. ಮಾಂ ರಾಕ್ಷಸಾಹ ಮಾದ್ರಾಕ್ಷುಹಿ, ಅದ್ರಾಕ್ಷು ಅಂದ್ರೆ ನೋಡಿ ಯಾರು, ಮಾ ಅದ್ರಾಕ್ಷು ನನ್ನನ್ನು ನೋಡದಿರಲಿ, ಮಾಂ ನ ಅದ್ರಾಕ್ಷು ಅದ್ರಾಕ್ಷೀತ್ ಅದ್ರಾಕ್ಷು ಅರುಣೀ ಭವತಿ ಕೆಂಪಾಗುತ್ತೆ ಅಂತ ಅರ್ಥ. ಲಟ್ ಪ್ರಥಮ ಏಕ, ಇದಾನೀಂ ಅವ್ಯಯ, ತರಣಿಃ ಸ್ತ್ರೀ ಪುಲ್ಲಿಂಗ ಪ್ರಥಮ ಏಕ, ತರುಣಃ ಪುಲ್ಲಿಂಗ ಪ್ರಥಮ ಏಕ, ಯಥಾ ಅವ್ಯಯ, ಅಸ್ತಂಗತೆ ಅಸ್ಮಿನ್ ಷಷ್ಠಿ ಸಪ್ತಮಿ ಎರಡು ಕೂಡ, ಯಾಸ್ಯಾಮಿ ಲಿಟ್ ಉತ್ತಮ ಏಕ, ಮಾ ಅವ್ಯಯ, ದ್ರಾಕ್ಷು ಅದ್ರಾಕ್ಷು ಅನ್ನೋದನ್ನೇ ದ್ರಾಕ್ಷು ಅಂತ ಹೇಳುತ್ತೆ. ಪ್ರಥಮ ಬಹುವಚನ, ರಾಕ್ಷಸಾಹ ಪುಲ್ಲಿಂಗ ಪ್ರಥಮ ಬಹುವಚನ. ಲುಂಗ್ ಅದ್ರಾಕ್ಷೀತ್ ಅನ್ನೋದು, ಅದು ಮಾ ಅಂತ ಶಬ್ದ ಬಂದಾಗ ಆಕಾರಗಳು ಕಾಣಿಸುವುದಿಲ್ಲ ಅಂತ ಎಲ್ಲ ಕಡೆ ಬರ್ತಾನೆ ಇರ್ತಾ, ಅಂದರೆ ಅದೊಂದು ನಿಯಮವನ್ನು ಒಪ್ಕೊಂಡಿದ್ದಾರೆ. ಅಷ್ಟು ನಾವು ಈಗ ತಿಳ್ಕೊಳ್ಬೇಕಾಗಿದೆ ಸಂಗತಿ. ಮತ್ತೆ ಮುಂದಿನ ಶ್ಲೋಕದ ಭಾವವನ್ನು ನಾಳೆ ಇರಬಹುದು, ನಾಳೆ ಫೋನ್ ತಿಳಿಸ್ತೇನೆ ಏನು ಅಂತ. ಮತ್ತೆ ನಾಳಿದ್ದಿನಿಂದ ಒಂದು ಗುರುಗಳ ಆರಾಧನೆ ಇರೋದ್ರಿಂದ ಅಕಸ್ಮಾತ್ ಮಧ್ಯದಲ್ಲಿ ಹೊರಡಬೇಕಾದ ಪ್ರಸಂಗ ಬಂತು ಅಂದರೆ ಆವಾಗ ನಾನು ತಿಳಿಸ್ತೇನೆ ತರಗತಿ ಇದೆಯೋ ಇಲ್ವೋ ಅಂತ. ಕರೆದ್ರೆ ಹೋಗಬೇಕಾಗುತ್ತೆ. ಹಾಗಾಗಿ 1, 2, 3 ಗುರುಗಳ ಆರಾಧನೆ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಬರಲಿಕ್ಕೆ ಪ್ರಯತ್ನಿಸಿ. ಒಂದು ಅವಕಾಶ ನಾನು ತಿಳಿಸಿದ್ದೆ, ಏನು ಅಂದರೆ ಓದಿದ ಯಾವುದಾದ್ರೂ ಒಂದು ಭಾಗವನ್ನು ಒಂದು 15 ನಿಮಿಷ ಗುರುಗಳ ಮುಂದೆ, ಯಾರು ದೊಡ್ಡ ಸಭೆ ಇರುವುದಿಲ್ಲ, ಗುರುಗಳ ಮುಂದೆ ಯಾರಾದರೂ ಕೇಳಲಿಕ್ಕೆ 1-2 ಜನ ವಿದ್ಯಾರ್ಥಿಗಳು ಅಥವಾ ಉಳಿದ ನಮ್ಮಂತೆ ಪರೀಕ್ಷೆ ಕೊಡಲಿಕ್ಕೆ ಬಂದ, ಪರೀಕ್ಷೆ ಅಂತಲ್ಲ ಇದೊಂದು ಅನುವಾದ, ಯಾರಾದರೂ ಹಾಗೆ ಅನುವಾದ ಮಾಡುವ ಅಪೇಕ್ಷೆ ಇದ್ದವರಾದರೆ ಗುರುಗಳ ಮುಂದೆ ಅದನ್ನೊಂದು ಒಪ್ಪಿಸ್ಲಿಕ್ಕೆ ಒಳ್ಳೆ ಅವಕಾಶ. 1, 2, 3 ಮಧ್ಯಾಹ್ನದ ಮೇಲೆ ಇರುತ್ತದು. ನಾನು ಗ್ರೂಪಲ್ಲೂ ಒಂದ್ಸಲ ಹಾಕಿದ್ದೆ ಅನಿಸುತ್ತೆ, ಇಲ್ಲಾಂದರೆ ಇನ್ನೊಂದ್ಸಲ ನೆನಪಿಸಿ, ಸುಧಾ ಅವರಿಗೆ ಅದು ಕಂಡಿದ್ದರೆ ಇಲ್ಲಿ ಅದ್ರ ಕಥಾಮುಖದಲ್ಲಿ ಹಾಕಿದ್ದೆ ಅನಿಸುತ್ತೆ. ಯಾರಾದರೂ ಆ ಥರ ಅನುವಾದ ಮಾಡೋರಿದ್ದರೆ ಅದಕ್ಕೆ ತಯಾರಾಗಿ ಬನ್ನಿ, ಡೌಟ್ ಇದ್ದರೆ ಕೇಳಿ. ಒಂದು ಗುರುಗಳ ಮುಂದೆ ಶಾಸ್ತ್ರವನ್ನು ಒಪ್ಪಿಸಿದರೆ ನಮಗೆ ಸಿದ್ಧಿ ಆಗುತ್ತೆ. ಸುಮ್ಮನೆ ನಾವು ಓದ್ತೇವೆ ಮರೆತು ಬಿಡ್ತೇವೆ ಅಂದರೆ ಇಬ್ಬರ ಶ್ರಮವೂ ಕೂಡ ಗಾಳಿಯಲ್ಲಿ ಕ್ಷಣ ಮಾತ್ರದಲ್ಲಿ ಹಾರಿ ಹೋಗುತ್ತೆ. ಅದಾಗೋದಕ್ಕೆ ಅವಕಾಶ ಕೊಡದ ಹಾಗೆ ನಾವೊಂದು ಸಣ್ಣ ಚೌಕಟ್ಟನ್ನು ಹಾಕ್ಕೊಳ್ಳೋದು ಉತ್ತಮ. ಪ್ರತಿ ವರ್ಷ
ಅಲ್ಲಿ ಅಲ್ಲದೇ ಇದ್ರೆ ಈ ವರ್ಷ ಇಲ್ಲಿ ಶುರು ಮಾಡೋಣ. ಮುಂದಿನ ವರ್ಷ ಒಂದು ಸರ್ತಿ ಆದರೆ ಎಲ್ಲಿಯಾದರೂ ಒಟ್ಟಾಗಿ ಎಲ್ಲರೂ ಅದರ ನಾನು ಇರಬೇಕು ಅಂತಲೇ ಇಲ್ಲ. ಕೆಲವೊಂದು ಸಲ ಎಲ್ಲ ಇಲ್ಲ ಅಂದರೆ ಅನಂತಾಸನದ ಮುಂದೆ ಹೋಗಿ ಅಲ್ಲಿ ಆಚಾರ್ಯರ ಪಕ್ಕದ ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು ಇಡೀ ದಿವಸ ಅದನ್ನು ಸಮಗ್ರ ಪಾರಾಯಣ ಮಾಡಿ ಒಂದು 15 ನಿಮಿಷ ಅದನ್ನು ಒಪ್ಪಿಸಿ ಅರ್ಥವನ್ನು ಮರಳಿ ಬರುವ ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕು. ನಾನು ಬಂದಾಗ ಬಂದೇ ಬರ್ತೇನೆ, ಜೋಡಿಸ್ಕೊಡ್ತೇನೆ. ನಿಮ್ಗಾಗೋ ಸಮಯ ಮುಖ್ಯ, ನನಗೆ ತೊಂದರೆ ಇಲ್ಲ. ಹೇಳಿದ್ದೆ ಹಿಂದೆ ಒಂದು ಸಲ, ಏನೋ ಕಾರಣಕ್ಕಾಗಿ ಅದಾಗಲಿಲ್ಲ ಕೊನೆಗೆ. ಅದನ್ನೊಂದು ಅಭ್ಯಾಸ ಮಾಡೋದಕ್ಕೆ ಒಂದು ಅವಕಾಶ ಅಂತ ಭಾವಿಸಿ ಎಲ್ಲರಿಗೂ ಹೃತ್ಪೂರ್ವಕವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಿತಮಸ್ತು.